ಕಂಚಿಗೇರಿ ಎಂಬ ಹಳ್ಳಿ ಮಾತ್ರ ನಕ್ಷೆಯಿಂದ ದೂರವಿರಲಿಲ್ಲ. ಅದರ ಪಕ್ಕ ಚುಂಚಗೇರಿ ಎಂಬ ಹಳ್ಳಿಯೂ ಕೂಡ ಅಷ್ಟೇ ದೂರವಿತ್ತು. ಚುಂಚಗೇರಿಗೆ ಹೋಗಬೇಕಾದರೆ ಆ ಕಂಚಿಗೇರಿಯ ನದಿಯ ಹತ್ತಿರ ಇರುವ ಕಾಡು ದಾರಿಯಲ್ಲೇ ಹೋಗಿ ಆ ಊರನ್ನು ತಲುಪಬೇಕಿತ್ತು. ಆ ಊರಿನ ಜನರು ವ್ಯವಹಾರಕ್ಕಾಗಲಿ, ಮಾರುಕಟ್ಟೆಗಾಗಲಿ ಅಥವಾ ಅಲ್ಲಿನ ಮಕ್ಕಳು ಓದುವುದಕ್ಕಾಗಲಿ ಚುಂಚಗೇರಿಯಿಂದ ಕಂಚಿಗೇರಿಗೆ ಬರಲೇಬೇಕಿತ್ತು. ಕಂಚಿಗೇರಿಗೆ ಬರಲು ಇರುವ ಒಂದೇ ಒಂದು ದಾರಿ ಎಂದರೆ ಅದು ಆ ನದಿಯ ಪಕ್ಕ ಇರುವ ಕಾಡಿನ ದಾರಿ. ನಾನು ಹೇಳುವ ಕಥೆ ಸುಮಾರು 20 ವರ್ಷಗಳ ಹಳೆಯ ಕಥೆಯಾಗಿದೆ. ಅದೇ ವೈದೇಹಿಯ ಕಥೆ. ವೈದೇಹಿ ಕಂಚಿಗೇರಿ ಪಕ್ಕದ ಚುಂಚಗೇರಿ ಹಳ್ಳಿಯ ಹುಡುಗಿಯಾಗಿದ್ದಳು. ಅವಳು ತಂದೆ ತಾಯಿಯ ಮುದ್ದಿನ ಒಬ್ಬಳೇ ಮಗಳಾಗಿದ್ದಳು ಮತ್ತು ತುಂಬಾ ಸುಂದರಿಯೂ ಆಗಿದ್ದಳು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡುತ್ತಿದ್ದಳು. ಅವಳು ಪ್ರತಿದಿನ ಚುಂಚಗೇರಿಯ ತೊರೆಯನ್ನು ದಾಟಿ ಕಂಚಿಗೇರಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡಲು ಬರುತ್ತಿದ್ದಳು. ಅಮ್ಮ ಅಪ್ಪ, ನಾನು ಕ್ಲಾಸ್ ಹೇಳಿಕೊಡಲು ಹೋಗುತ್ತಿದ್ದೇನೆ. ಸಂಜೆ ಬೇಗ ಬರ್ತೀನಿ. ವೈದೇಹಿ, ಎಷ್ಟು ದಿನ ಅಂತ ಹೀಗೆ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಾ ಇರ್ತೀಯ? ನಮ್ಗೂ ವಯಸ್ಸಾಗ್ತಾ ಬರ್ತಿದೆ. ನಿನ್ ಮದ್ವೆ ಮಾಡಿದ್ರೆ ನಮ್ಗೂ ಜವಾಬ್ದಾರಿ ಕಳೆಯುತ್ತದೆ. ನಿನ್ ಮದ್ವೆ ನೋಡಿ ಸಾಯೋ ಭಾಗ್ಯ ಸಿಗುತ್ತೆ. ಸ್ವಲ್ಪ ಮದ್ವೆ ಬಗ್ಗೆನೂ ಯೋಚನೆ ಮಾಡಿ ಹೇಳು. ಹೌದು ಮಗಳೇ, ನಮಗೂ ಅರಳು ಮರಳು. ನಿನಗೆ ಯಾವ ತರಹ ವರ ಬೇಕು ಹೇಳು. ನನ್ನ ಗೆಳೆಯ ಶಾಮಣ್ಣ, ಅವನು ಬ್ರೋಕರ್, ನಿನಗೆ ಬೇಕಾಗಿರೋ ತರಹನೇ ಹುಡುಕ್ತಾನೆ. ಅಪ್ಪ, ನನ್ಗೆ ಈಗ್ಲೇ ಮದುವೆನಾ? ಸರಿ, ನೀವು ತುಂಬ ಸಲ ನನ್ನ ಕೇಳಿದ್ದೀರಾ. ನಿಮ್ಮ ಆಸೆಯನ್ನ ನಾನ್ಯಾಕೆ ನಿರಾಸೆ ಮಾಡ್ಲಿ? ನನ್ಗೆ ವರ ಈ ಥರ ಬೇಕು ಆ ಥರ ಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಆದ್ರೆ ನನ್ಗೂ ಇಷ್ಟನೇ. ನೀವು ಸಂಜೆ ಶಾಮಣ್ಣ ಅಂಕಲ್ನ ಬರಕ್ ಹೇಳಿ. ಈ ಮಾತು ಕೇಳಿ ವೈದೇಹಿ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತದೆ. ವೈದೇಹಿ ಈ ರೀತಿ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅವಳು ಹೋಗುವಾಗ ಅವಳ ಗೆಳತಿ ಸುಮಾ ಮಾರುಕಟ್ಟೆಗೆ ಹೋಗಬೇಕಾಗಿರುತ್ತದೆ. ಅವಳು ದಾರಿಯಲ್ಲಿ ಸಿಕ್ಕಿದಳು. ವೈದೇಹಿ, ಏನು ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡಕ್ ಹೋಗ್ತಾ ಇದೀಯಾ? ಇವತ್ತು ನಾನ್ ನಿನ್ ಜೊತೆನೇ ಬರ್ತೀನಿ. ಹೌದು ಸುಮಾ, ಯಾಕೆ? ಕಂಚಿಗೆಯಲ್ಲಿ ಏನಾದ್ರೂ ಕೆಲಸ ಇತ್ತಾ ನಿನಗಿವತ್ತು? ಬಾ, ಮಾತಾಡ್ತಾ ಹೋಗೋಣ. ಏನಂದ್ರೆ ನಾನು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ. ಹೌದಾ, ಸರಿ ಬಾ. ನನ್ಗೂ ದಿನ ಒಬ್ಳೇ ಹೋಗಿ ತುಂಬಾ ಬೇಜಾರಾಗ್ತಿತ್ತು. ಇವತ್ ನೀನ್ ಸಿಕ್ತೆ. ಅಲ್ಲ ವೈದೇಹಿ, ನೀನ್ಯಾಕೆ ಇಲ್ಲಿಂದ ಕಂಚಿಗೇರಿವರೆಗೂ ದಿನ ನಡ್ಕೊಂಡ್ ಹೋಗಿ ಕ್ಲಾಸ್ ಮಾಡ್ತ್ಯಾ? ಆ ಮಕ್ಕಳನ್ನೆಲ್ಲ ಇಲ್ಲಿಗ್ ಬರಕ್ ಹೇಳ್ಬೋದಲ್ವಾ? ಹೇಳ್ಬಹುದಾ ಸುಮಾ, ಆದ್ರೆ ಮಕ್ಕಳಿನ್ನೂ ಚಿಕ್ಕವರು ಪಾಪ. ಅವರು ಪ್ರತಿದಿನ ಬರೋದು ಹೋಗೋದು ತುಂಬಾ ಕಷ್ಟ ಆಗತ್ತೆ ಅಲ್ವಾ? ಅದಕ್ಕೆ ನಾನೇ ಹೋಗ್ತೀನಿ. ನನ್ಗೇನು ತೊಂದ್ರೆ ಇಲ್ಲ. ನಾನ್ ಖುಷಿಯಿಂದಲೇ ಹೋಗ್ತೀನಿ. ಹೀಗೆ ಇಬ್ಬರು ಗೆಳತಿಯರು ಮಾತಾಡಿಕೊಂಡು ಕಂಚಿಗೇರಿ ತಲುಪಿದರು. ಅಲ್ಲಿ ಮಕ್ಕಳೆಲ್ಲ ವೈದೇಹಿಗಾಗಿ ಕಾಯುತ್ತಿದ್ದರು. ವೈದೇಹಿ ಡ್ಯಾನ್ಸ್ ಹೇಳಿಕೊಡಲು ಶುರು ಮಾಡುವಾಗ ಆ ಹಳ್ಳಿಯ ಸೋಮಣ್ಣ ಮತ್ತು ಶಾರದಾ ಅವರ ಮಗಳು ಲಾವಣ್ಯನನ್ನು ಕ್ಲಾಸಿಗೆ ಸೇರಿಸಲು ಬಂದ್ರು. ವೈದೇಹಿಯಮ್ಮ, ನನ್ನ ಮಗಳು ಡ್ಯಾನ್ಸ್ ಕಲಿಯಲು ಬಹಳ ಆಸೆ ಪಡುತ್ತಿದ್ದಾಳೆ. ದಯವಿಟ್ಟು ನೀವು ಅವಳಿಗೆ ಡ್ಯಾನ್ಸ್ ಕಲಿಸಿ. ಹೌದು ವೈದೇಹಿ ಅಮ್ಮ, ನಿಮ್ಮಂಥ ಟೀಚರ್ ನಮ್ಮೂರಿಗೆ ಬರೋದು ನಮ್ಮ ಅದೃಷ್ಟ. ಸರಿಯಮ್ಮ, ನೀವವಳನ್ನು ಬಿಟ್ಟು ಹೋಗಿ. ಅವಳಿಗೆ ಡ್ಯಾನ್ಸ್ ಕಲಿಸುವುದು ನನ್ನ ಜವಾಬ್ದಾರಿ. ಧನ್ಯವಾದಗಳು ವೈದೇಹಿ ಟೀಚರ್. ಹೀಗೆ ಊರಿನ ಅನೇಕ ಮಕ್ಕಳಿಗೆ ವೈದೇಹಿ ಡ್ಯಾನ್ಸ್ ಹೇಳಿಕೊಡುತ್ತಿದ್ದಳು. ಅವಳು ಊರಿನ ಜನಕ್ಕೆಲ್ಲ ಅಚ್ಚುಮೆಚ್ಚು. ಹೀಗೆ ಅವಳ ಡ್ಯಾನ್ಸ್ ಮಾಡುವಾಗ ಊರಿನ ಪಟೇಲನಾದ ಶಿವರಾಮನ ಕಣ್ಣು ವೈದೇಹಿಯ ಮೇಲೆ ಬೀಳುತ್ತೆ. ಪಟೇಲ ತುಂಬಾ ಕೆಟ್ಟ ಮನುಷ್ಯ. ಅವನು ಅವಳನ್ನು ನೋಡಿ ಕೊನೆಗೆ ಯೋಚಿಸಿಕೊಂಡು ಮನೆಗೆ ಹೋಗ್ತಾನೆ. ಈ ಪಟೇಲನ ಬಗ್ಗೆ ಹೇಳುವುದಾದರೆ ಇವನಿಗೆ ಎಷ್ಟು ಕೆಟ್ಟ ಮನುಷ್ಯ ಅಂದರೆ ಇವನಿಗೆ ಮದುವೆಯಾಗಿದ್ದರೂ ಬೇರೆ ಹೆಣ್ಣಿನ ಮೇಲೆ ತುಂಬಾ ಚಪಲವಿತ್ತು ಮತ್ತು ತನ್ನ ಹತ್ತಿರ ಹಣ, ಆಸ್ತಿ, ಸಂಪತ್ತು ಎಲ್ಲ ಇದೆ ಎಂದು ತುಂಬಾ ದುರಹಂಕಾರವಿತ್ತು. ಊರಿಂದ ಜನಕ್ಕೆ ಇವನನ್ನು ಕಂಡರೆ ಆಗುತ್ತಿರಲಿಲ್ಲ. ಆದ್ರೂ ಇವನ ಶ್ರೀಮಂತಿಕೆ ಮುಂದೆ ಅವರು ಎದುರು ಮಾತಾಡುತ್ತಿರಲಿಲ್ಲ. ಇದೇ ಇವನ ಸ್ವಭಾವ. ಯಾರೀ ಸುಂದರಿ? ಇಷ್ಟು ಸುಂದರವಾಗಿದ್ದಾಳಲ್ಲ. ನನಗೆ ಅವಳು ಬೇಕು. ನಾನು ಹೇಗಾದರೂ ಮಾಡಿ ಅವಳನ್ನು ಪಡೆದುಕೊಳ್ಳಲೇಬೇಕು.
ಎಂದು ಶಿವರಾಮ ದುರಾಲೋಚನೆ ಮಾಡಿ ಅವನ ಮನೆಯ ಹಾಳನ್ನು ಕರೆದ. ಲೋ ವೀರ, ಏನೋ ಮಾಡ್ತಾ ಇದೀಯಾ? ಬಾಯಲ್ಲಿ. ಹೇಳಿ ಬುದ್ಧಿ, ಏನಾಗ್ಬೇಕಾಗಿತ್ತು? ನಮ್ಮೂರಿನಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡುತ್ತಾಳಲ್ಲ ಸುಂದರಿ, ಅವಳು ಯಾರು? ನನಗೆ ಅವಳ ಪೂರ್ತಿ ಮಾಹಿತಿ ಬೇಕು ಎಂದು ಊರಿನ ದುಷ್ಟ ಪಟೇಲನ್ನು ಹೇಳಿ ಕಳುಹಿಸಿದ. ಇತ್ತ ವೈದೇಹಿಯು ಕ್ಲಾಸ್ ಮುಗಿಸಿ ಮನೆಗೆ ಹೋಗುತ್ತಾಳೆ. ಅವರಪ್ಪ ಅಮ್ಮ ಹೇಳಿದಾಗೆ ಬ್ರೋಕರ್ ಶಾಮಣ್ಣನನ್ನು ಮನೆಗೆ ಕರೆಸಿರುತ್ತಾರೆ. ಅವರಪ್ಪ ಅಮ್ಮ ಮತ್ತು ಶಾಮಣ್ಣ ಮನೆಯಲ್ಲಿ ಒಂದು ಸಂಬಂಧವನ್ನು ಒಪ್ಪಿಗೆ ಮಾಡಿ ಕುಳಿತಿರುತ್ತಾರೆ. ವೈದೇಹಿ, ಬಂದ ಮನೆಗೆ ನಿನಗಾಗಿ ನಾವೆಲ್ಲ ಕಾಯ್ತಿದ್ದು. ಒಂದು ಒಳ್ಳೆಯ ಸಂಬಂಧ ಸಿಕ್ಕಿದೆ, ಬೇಗ ಬಾ. ಅಯ್ಯೋ, ಇನ್ನು ಬೆಳಗ್ಗೆ ಮಾತಾಡಿದ್ದು, ಆಗ್ಲೇ ಹುಡುಕ್ಬಿಟ್ರಾ? ಹೌದು ಮಗ್ಲೆ, ಬೇಗ ಬಾ, ಕೂತ್ಕೋ, ಕೇಳು. ಹುಡುಗನ್ ಬಗ್ಗೆ ಶಾಮಣ್ಣ ಹೇಳ್ತಾರೆ. ಸರಿ ಹೇಳಿ ಶಾಮಣ್ಣಂತರ್. ವೈದೇಹಿ, ಹುಡುಗ ರವಿ ಅಂತ. ಅವನು ಪಟ್ಟಣಕ್ಕೆ ಹೋಗಿ ಒಳ್ಳೆ ವಿದ್ಯಾಭ್ಯಾಸನೂ ಮಾಡಿದ್ದಾನೆ. ಒಳ್ಳೆ ನಡೆ, ನುಡಿ, ಸಂಸ್ಕಾರ ಎಲ್ಲ ಇದೆ. ಅವರು ನಿಮ್ಮ ಪಕ್ಕದ ಊರು ಕಂಚಿಗೆರೆಯವನು. ಅವನು ನಿನ್ನ ನೋಡಿ ಇಷ್ಟಪಟ್ಟಿದ್ದಾನೆ. ನೀನು ಒಂದ್ಸಲ ಅವನ ಫೋಟೋ ನೋಡು. ನಿನಗೆ ಒಪ್ಪಿಗೆ ಆದ್ರೆ ನಾಳೆ ಮನೆಗೆ ಕರೆಸೋದು, ಆಯ್ತಾ? ವೈದೇಹಿ ಫೋಟೋ ನೋಡಿ ಒಪ್ಪಿಕೊಳ್ಳುತ್ತಾಳೆ. ಹುಡುಗನನ್ನು ನಾಳೆ ಮನೆಗೆ ಕರೆಸಲು ವೈದೇಹಿಯ ತಂದೆ ತಾಯಿ ಹೇಳುತ್ತಾರೆ. ಸರಿ ಅಣ್ಣ, ನಾಳೆನೇ ಹುಡುಗನ್ನ ಕರೆಸ್ತೀನಿ. ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ವೈದೇಹಿ, ನಾಳೆ ಹುಡುಗ ಬರೋ ಕಾರಣ ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಡ, ಆಯ್ತಾ? ಸರಿಯಪ್ಪ, ನಾನ್ ನಾಳೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಮರುದಿನ ಬೆಳಗ್ಗೆ ಕಂಚಿಗೇರಿಯ ರುದ್ರೇಗೌಡರ ಕುಟುಂಬ ಅಂದರೆ ರುದ್ರೇಗೌಡರು, ಅವರ ಮಗ ರವಿ ಮತ್ತು ಅವರ ಹೆಂಡತಿ ಸಾವಿತ್ರಿ ಮೂವರು ವೈದೇಹಿಯ ಮನೆಗೆ ಬಂದರು. ವೈದೇಹಿ ಅವರಿಗೆಲ್ಲ ಕಾಫಿ ಕೊಟ್ಟು ಅಲ್ಲೇ ನಿಂತಿದ್ದಳು. ಆಗ ಅವರ ಅಪ್ಪ ಹೇಳ್ತಾರೆ, ಗೋಡ್ರೆ, ನಮ್ ಮಗಳಿಗೆ ನಿಮ್ ಹುಡ್ಗ ಒಪ್ಪಿಗೆ ಇದ್ದಾನೆ. ನಿಮ್ ಮಗನಿಗೂ ನಮ್ ಹುಡುಗಿ ಒಪ್ಪಿಗೆ ಇದ್ದಾಳ ಕೇಳಿ. ಅಯ್ಯೋ, ನಮ್ ಮಗ ನಿಮ್ ಹುಡುಗಿ ಡ್ಯಾನ್ಸ್ ಹೇಳ್ಕೊಡುವಾಗ್ಲೇ ನೋಡಿ ಇಷ್ಟಪಟ್ಟಿದ್ದಾನೆ. ನಮ್ಗೂ ಒಪ್ಪಿಗೆನೆ. ಆದ್ರೆ ಹುಡುಗ ಮತ್ತು ಹುಡುಗಿನೂ ಮಾತಾಡ್ಲಿ ಬಿಡಿ ಒಂದ್ಸಲ. ರವಿ ಮತ್ತು ವೈದೇಹಿ ಹೋಗಿ ಒಬ್ರಿಗೊಬ್ರು ಮಾತಾಡ್ಕೊಂಡ್ರು. ವೈದೇಹಿ, ನೀನ್ ನೋಡಿದ ಫಸ್ಟ್ ದಿನನೇ ನಾನ್ ಫಿಕ್ಸ್ ಆಗೋದೆ ನೀನೇ ನನ್ ಹೆಂಡ್ತಿ ಅಂತ. ಸುಮ್ನಿರಿ ರವಿ, ಏನೇನೋ ಹೇಳ್ಬೇಡಿ. ನನ್ಗೊಂಥರ ಮುಜುಗರ ಆಗತ್ತೆ. ಮತ್ತೆ ನಾನ್ ನಿಮ್ನ ಏನೋ ಕೇಳ್ಬೇಕು. ಏನಂದ್ರೆ ನಾನ್ ಮದ್ವೆ ಆದ್ಮೇಲೆ ಡ್ಯಾನ್ಸ್ ಹೇಳ್ಕೊಡುವುದ್ರಿಂದ ನಿಮ್ಗೇನಾದ್ರೂ ಸಮಸ್ಯೆನಾ? ಯಾಕಂದ್ರೆ ಒಂದೇ ಊರು, ಅಲ್ಲಿಂದ ಆರಾಮಾಗಿ ಡ್ಯಾನ್ಸ್ ಹೇಳ್ಕೊಡ್ಬೋದು ತಾನೆ? ಅದ್ಕೆ ಕೇಳ್ದೆ. ಅಯ್ಯೋ, ನನ್ಗೇನ್ ಸಮಸ್ಯೆ ಇಲ್ಲ ವೈದೇಹಿ. ನಿನ್ನೆ ಡ್ಯಾನ್ಸ್ ನೋಡೇ ನಾನು ನಿನ್ನಿಷ್ಟಪಟ್ಟಿದ್ದು. ನೀನ್ ಡ್ಯಾನ್ಸ್ ಹೇಳ್ಕೊಡ್ತೀಯ ಅಂದ್ರೆ ನಾನೇ ಸ್ಟೂಡೆಂಟ್ ಆಗಿ ಬರ್ತೀನಿ. ನೀನ್ ಏನೂ ಚೇಂಜ್ ಆಗೋದು ಬೇಡ. ಇವಾಗ ಹೇಗಿದ್ಯಾ ಹಾಗೆ ಇರು. ಹೀಗೆ ವೈದೇಹಿ ಮತ್ತು ರವಿ ಮಾತಾಡಿಕೊಂಡು ಅಲ್ಲಿಂದ ಹೊರಟರು ಮತ್ತು ರವಿ ಕುಟುಂಬ ಅವರ ಮನೆಗೆ ಹೊರಟರು. ಆದರೆ ಆ ಪಟೇಲ ವೈದೇಹಿಯ ಬಗ್ಗೆ ತಿಳಿದುಕೊಳ್ಳಲು ಕಳಿಸಿದ ಆಳಿಗೆ ಇದೆಲ್ಲ ವಿಚಾರ ತಿಳಿಯಿತು. ಆಗ ಅವನು ತಕ್ಷಣ ಪಟೇಲನ ಮನೆಗೆ ಹೋಗಿ ವಿಷಯ ಹೇಳಿದ. ಯಜಮಾನ್ರೆ, ನೀವಿಷ್ಟಪಟ್ಟ ಹುಡುಗಿಗೆ ಸಂಬಂಧ ಗೊತ್ತಾಗಿದೆ. ಇದೇ ಊರಿನ ರುದ್ರೇಗೌಡ್ರ ಮಗ. ಅವರಿವತ್ತು ಮಾತುಕತೆ ಮುಗಿಸ್ಕೊಂಡು ಹೋದ್ರು. ಏನು? ನನಗೆ ಸೇರಬೇಕಾದವಳು ಇನ್ನೊಬ್ಬನಿಗೆ ಸೇರೋಕೆ ಒಪ್ಪುಕೊಂಡ್ಲಾ? ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವಳು ನನಗೆ ಬೇಕು. ಅವಳು ನನ್ನವಳು ಅಷ್ಟೇ. ಅವಳು ನನಗೆ ಸಿಗಲಿಲ್ಲ ಅಂದ್ರೆ ಯಾರಿಗೂ ಸಿಗಬಾರದು. ಹೀಗೆ ಪಟೇಲನು ದುರಾಲೋಚನೆಯಿಂದ ಯೋಚಿಸುತ್ತಿರುವಾಗ ಶಿವರಾಮನ ಹೆಂಡತಿ ಗಂಗಾ ಬಂದು ಕೇಳುತ್ತಾಳೆ. ಏನ್ರಿ, ಏನ್ ಬೇಕು ನಿಮ್ಗೆ? ಏನು ಹೇಳಿ, ನಾನು ಎಷ್ಟು ಕಷ್ಟ ಆದ್ರೂ ಮಾಡ್ಕೊಡ್ತೀನಿ. ನಾನು ಮಾತಾಡುವಾಗ ಮಧ್ಯ ಬರಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ನಡಿಗೆ ಒಳಗೆ, ಬಂದು ಬಿಟ್ಲು ಮಾಡ್ತೀನಿ ಅಂತ. ಇರೋ ಕೆಲ್ಸ ಮಾಡು, ನಡಿ. ಶಿವರಾಮನಿಗೆ ಮದುವೆಯಾಗಿದ್ದರೂ ಇನ್ನೊಂದು ಹೆಣ್ಣಿನ ಚಪ್ಪಲ ತುಂಬ ಇತ್ತು. ಅವನು ವೈದೇಹಿಯನ್ನು ಮದುವೆಯಾಗಲು ಬಯಸುತ್ತಿರಲಿಲ್ಲ. ಒಂದು ದಿನ ಅವಳ ಜೊತೆ ಕಳೆಯಬೇಕು ಎಂದು ಬಯಸುತ್ತಿದ್ದ. ಅದಕ್ಕೆ ಅವನಿಗೆ ಎಷ್ಟು ಕೀಳುಮಟ್ಟಕ್ಕೆ ಬೇಕಾದರೂ ಇಳಿಯಲು ಸಿದ್ಧವಾಗಿದ್ದ. ಇತ್ತ ವೈದೇಹಿ ಮತ್ತು ರವಿ ಪ್ರತಿದಿನ ಮೀಟ್ ಆಗ್ತಾ ಇದ್ರು. ಒಬ್ಬರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಂಡ್ರು. ಅವರಿಗೆ ಒಬ್ಬರನ್ನು ಇನ್ನೊಬ್ರು ಬಿಟ್ಟಿರಲಾರದಷ್ಟು ಪ್ರೀತಿ ಹುಟ್ಟಿತ್ತು. ಆದ್ರೆ ಇದು ಪಟೇಲನಿಗೆ ಸಹಿಸಲಾಗಲಿಲ್ಲ.
ಒಂದು ದಿನ ವೈದೇಹಿ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಅದೇ ಕಂಚಿಗೇರಿ ತೊರೆಯ ಹತ್ತಿರ ಬರುತ್ತಿದ್ದಳು. ಅಂದು ತುಂಬಾ ತಡವಾಗಿತ್ತು. ಇನ್ನೇನು ಕತ್ತಲೆ ಆಗೋ ತರಹ ಇತ್ತು. ಮಳೆ ತುಂಬಾ ಜೋರಾಗಿ ಬರಲು ಶುರುವಾಗಿತ್ತು. ಎಷ್ಟು ಜೋರಾಗಿ ಅಂದ್ರೆ ಒಂದು ಕ್ಷಣ ವೈದೇಹಿಗೆ ನಡುವ ಹುಟ್ಟಿಬಿಟ್ಟಿತು. ಆ ಪಟೇಲನು ಆ ನದಿಯ ಬಳಿಯೇ ವೈದೇಹಿಗಾಗಿ ಕಾಯುತ್ತಿದ್ದ. ವೈದೇಹಿ ಸಮಯವಾಗಿದೆ ಎಂದು ಬೇಗ ಬೇಗ ಅಲ್ಲಿನ ನಡೆದು ಹೋಗುತ್ತಿದ್ದಳು. ಆಗ ಪಟೇಲ, ವೈದೇಹಿ ವೈದೇಹಿ ನಿಂತ್ಕೋ, ನಾನು ನಿನ್ನ ಜೊತೆ ಮಾತಾಡ್ಬೇಕು. ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಹೋಗ್ತೀಯಾ? ವೈದೇಹಿ ಒಂದು ಕ್ಷಣ ಯೋಚಿಸಿ, ಯಾರಿದು ನನ್ನ ಹೀಗೆ ಕೂಗುತ್ತಿದ್ದಾರಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ಲು. ಯಾರು ನೀವು? ಈ ಕತ್ತಲೆಯಲ್ಲಿ ಸರಿಯಾಗಿ ಕಾಣಿಸ್ತನೂ ಇಲ್ಲ. ಯಾರದು? ವೈದೇಹಿ, ಇದೇನು ಈ ರೀತಿ ಹೇಳ್ತೀಯಲ್ಲ? ನಾನ್ ನಿನ್ನ ಹುಚ್ಚುಂತರ ಪ್ರೀತಿಸ್ತಾ ಇದ್ದೀನಿ. ನಿಂಗ್ ನಾನು ಯಾರು ಅಂತ ಗೊತ್ತಿಲ್ವಾ? ನೋಡಿ, ನನ್ಗೆ ಟೈಮ್ ಆಗ್ತಿದೆ. ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ಲ. ಹಾಗೆ ನನ್ಗೆ ಮದ್ವೆನೂ ಫಿಕ್ಸ್ ಆಗಿದೆ. ನೀವ್ ಹೀಗೆ ನನ್ ಹಿಂದೆ ಬರೋದು, ನನ್ ಹತ್ರ ಮಾತಾಡೋದು ಸರಿಯಲ್ಲ. ದಯವಿಟ್ಟು ಹೋಗಿ. ಈ ಮಾತು ಕೇಳಿ ಪಟೇಲನಿಗೆ ಕೋಪ ಬರುತ್ತೆ. ಅವನ್ ಹೇಳ್ದ, ಹೇ ಹುಡುಗಿ, ಏನು ಸುಂದರವಾಗಿದ್ದೀನಿ ಅಂತ ಕೊಬ್ಬ? ನಾನು ನಿನ್ನನ್ನು ಇವತ್ತು ಯಾವುದೇ ಕಾರಣಕ್ಕೂ ಬಿಡಲ್ಲ. ನನಗೆ ನೀನು ಬೇಕು. ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳಿ ಪಟೇಲನು ಅವಳನ್ನು ಹಿಡಿಯಲು ಹೋಗುತ್ತಾನೆ. ಆಗ ವೈದೇಹಿಯು ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋಗಿ ಕಾಲು ಜಾರಿ ಆ ಕಂಚಿಗೇರಿಯ ತೊರೆಯೊಳಗೆ ಬೀಳುತ್ತಾಳೆ. ಅವಳು ಇನ್ನೇನು ಮುಳುಗಬೇಕೋ ಆಗ ಪಟೇಲನಿಗೆ ಹೇಳುತ್ತಾಳೆ, ನೋಡು, ನನ್ನನ್ನು ಈ ಪರಿಸ್ಥಿತಿಗೆ ತಂದ ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಿನ್ನಂತ ದುರಾಸೆ ಇರುವ ಗಂಡು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಉಳಿಸಲ್ಲ. ನೆನಪಿಟ್ಕೋ, ನಿನ್ನನ್ನು ಬಿಡಲ್ಲ ಎಂದು ಹೇಳುತ್ತಿದ್ದ ಹಾಗೆ ನೀರಿನೊಳಗೆ ಮುಳುಗಿ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಇತ್ತ ಪಟೇಲನಿಗೆ ತುಂಬಾ ಭಯವಾಗಿ ಅವನು ಭಯದಿಂದ ನಡುಗುತ್ತಿರುತ್ತಾನೆ. ಅವಳು ಸತ್ತ ನಂತರ ಅವನ ಮನೆಯ ಆಳು ವೀರನ ಸಹಾಯ ತೆಗೆದುಕೊಂಡು ವೈದೇಹಿಯನ್ನು ಕೆರೆಯಿಂದ ಸ್ವಲ್ಪ ದೂರದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಗುಂಡಿ ತೋಡಿ ಮುಚ್ಚಿ ಹಾಕುತ್ತಾರೆ ಮತ್ತು ಅವರು ಮೊದಲು ಅಲ್ಲಿಂದ ಹೋಗುತ್ತಾರೆ. ಪಾಪಿಗಳ ದುರಾಸೆಗೆ ಒಳ್ಳೆ ಮನಸ್ಸಿನ ವೈದೇಹಿ ಬಲಿಯಾದಳು. ಇತ್ತ ವೈದೇಹಿಯ ಮನೆಯಲ್ಲಿ ಮಗಳು ಇನ್ನೂ ಬಂದಿಲ್ಲ ಎಂದು ಅವರ ತಂದೆ ತಾಯಿ ಚಿಂತೆ ಮಾಡುತ್ತಾ ಇದ್ದಾರೆ. ಸುಶೀಲಾ, ನಿನ್ನ ಮಗಳು ಇನ್ನೂ ಮನೆಗ್ ಬಂದಿಲ್ವಲ್ಲೇ? ತಡ ಆಗೋಗ್ ಬೇರೆ ಬಂದಿದೆ, ಮಳೆ ಬೇರೆ ಅಷ್ಟು ಜೋರಾದ್ ಬರ್ತಿದೆ. ಏನ್ ಮಾಡ್ತಿದ್ಲು? ಎಲ್ಲಿದ್ಲು? ನಾನ್ ಹೋಗಿ ನೋಡ್ಕೊಂಡ್ ಬರ್ಲಾ ಒಂದ್ಸಲ? ರೀ, ನನ್ಗೂ ಭಯ ಆಗ್ತಿದೆ. ಏನ್ ಮಾಡೋದು? ನೀವು ಈ ಕತ್ತಲೆಯಲ್ಲಿ ಆ ಕಾಡುದಾರಿಗೆ ಹೋಗ್ತೀರಾ? ನನ್ಗನ್ಸುತ್ತೆ ಅವಳು ಗೆಳತಿ ಮನೆಯಲ್ಲೇ ಉಳ್ಕೊಂಡಿರಬಹುದು. ಮಳೆ ಬೇರೆ ತುಂಬ ಜೋರಾಗಿ ಬರ್ತಿದೆ ಅಲ್ವಾ? ಅದಕ್ಕೆ ನಾವು ಬೆಳಗ್ಗೆ ಹೋಗಿ ವಿಚಾರಿಸೋಣ. ಸರಿ, ಸುಶೀಲಾ ಆದ್ರೂ ಮನಸ್ಸಿಗೆ ತಳವಳ. ಏನೂ ಆಗದೇ ಇರ್ಲಿ ಭಗವಂತ, ನನ್ನ ಮಗಳು ವೈದೇಹಿ ಸುರಕ್ಷಿತವಾಗಿ ಒಂದು ಜಾಗದಲ್ಲಿದ್ರೆ ಸಾಕು. ಬೆಳಕೆಯಾಗುತ್ತೆ. ಆದರೂ ವೈದೇಹಿ ಮನೆಗೆ ಬರ್ಲೇ ಇಲ್ಲ. ವೈದೇಹಿ ತಂದೆ ತಾಯಿ ಇಡೀ ಊರನ್ನೇ ವೈದೇಹಿಗಾಗಿ ಹುಡುಕಿದರು ಮತ್ತು ಕಂಚಿಗೇರಿಗೂ ಹೋಗಿ ಅವಳ ಮದುವೆ ಗೊತ್ತಾಗಿರುವ ಹುಡುಗನ ಬಳಿಯೂ ಹೇಳಿದರು. ಎಷ್ಟು ಹುಡುಕಿದರೂ ಅವಳು ಸಿಗಲಿಲ್ಲ. ಅಷ್ಟರಲ್ಲಿ ಪಟೇಲ ಅಲ್ಲಿಗೆ ಬಂದ. ಏನ್ ಗೌಡ್ರೆ, ಯಾರು ಕಾಣ್ತಾ ಇಲ್ಲ? ಡ್ಯಾನ್ಸ್ ಟೀಚರಾ? ನಾನು ನೆನ್ನೆ ತಾನೇ ಅವಳು ಯಾವುದೋ ಹುಡುಗನ ಜೊತೆ ಸಿಟಿ ಹೋಗ್ತಾ ಇರೋದು ನೋಡ್ದೆ ಎಂದು ಪಟೇಲ ಹೇಳಿದ. ಜೊತೆಗೆ ನಾನೊಬ್ಬನೇ ಅಲ್ಲ, ವೀರರೂ ನೋಡಿದ್ದಾನೆ ಕೇಳಿ ಎಂದು ಅವನಿಗೂ ಹೇಳಿದ. ಅವನೂ ನೋಡಿದ್ದೇನೆ ಎಂದು ಹೇಳಿದ. ಈ ಮಾತು ಕೇಳಿ ರವಿಗೆ ತುಂಬಾ ಕೋಪ ಬಂತು. ಥು, ನನ್ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಇನ್ನೊಬ್ಬನ್ ಜೊತೆ ಹೋಗಿದ್ದಾಳೆ. ಎಷ್ಟು ಹೊಲಸು ಹೆಂಗಸು! ಇಂಥವಳನ್ನು ನಾನು ಪ್ರೀತಿಸ್ಬಿಟ್ಟೆ. ಅಯ್ಯೋ, ಹಾಗನ್ನ ಬೇಡಪ್ಪ. ನನ್ ಮಗಳು ಆ ಥರದವಳಲ್ಲ. ನಾವು ಹುಡ್ಕೋಣ. ಇನ್ನೆಲ್ಲಿ ಹುಡ್ಕೋದು? ನನ್ಗೀ ಮದ್ವೆನೂ ಬೇಡ, ನಿಮ್ ಮಗಳು ಬೇಡ. ನಾನ್ ಹೋಗ್ತಿದ್ದೀನಿ. ಹೀಗೆ ರವಿ ಹೇಳಿ ಅಲ್ಲಿಂದ ಹೊರಟುಹೋದ. ಇತ್ತ ವೈದೇಹಿ ತಂದೆ ತಾಯಿ ತಮ್ಮ ಮಗಳು ತಮ್ಗೆ ಮೋಸ ಮಾಡಿದ್ಲು ಅಂತ ಅಲ್ಲಿಂದ ಅಳ್ತಾ ಹೋದ್ರು. ಪಟೇಲ ತುಂಬಾ ಖುಷಿಯಿಂದ ನಿಂತಿದ್ದ. ಇಷ್ಟೇ ಅಲ್ಲ ನೋಡಿ, ಇಲ್ಲಿಂದ ಕತೆ ಶುರುವಾಗಿದ್ದು.
ಮಳೆ ಬರುವ ಎಲ್ಲ ಸಮಯದಲ್ಲೂ ಪ್ರತಿದಿನ ರಾತ್ರಿಯೂ ಆ ಕಂಚಿಗೇಯಿ ನದಿಯ ಬಳಿ ಹೆಣ್ಣು ಅಳುವ ಶಬ್ದ, ಗೆಜ್ಜೆ ಸೌಂಡ್ ಕೇಳ್ತಾ ಇತ್ತು. ಇದು ಒಬ್ಬರಿಂದೊಬ್ಬರಿಗೆ ವಿಷಯ ಮುಟ್ಟುತ್ತಾ ಇಡೀ ಊರೆಲ್ಲ ಹರಡಿತು. ಅಲ್ಲಿ ಯಾವುದೋ ಹೆಣ್ಣು ದೆವ್ವ ಇದೆ ಅಂತ ಜನ ಎಲ್ಲ ನಂಬಿದ್ರು ಮತ್ತು ಕಂಚಿಗೇರಿಯಿಂದ ಚುಂಚಿಗೇರಿಗೆ ಮತ್ತು ಚುಂಚಿಗೇರಿಯಿಂದ ಕಂಚಿಗೇರಿಗೆ ಜನ ಬರಲು ಎದರುತ್ತಿದ್ದರು. ಅಲ್ಲದೆ ರಾತ್ರಿ ಸಮಯ ಊರಿನ ಒಳಗೆಲ್ಲ ಯಾರೋ ಡ್ಯಾನ್ಸ್ ಮಾಡುವ ರೀತಿ ಅನಿಸುತ್ತಿತ್ತು. ಗೆಜ್ಜೆ ಶಬ್ದ ಕೇಳುತ್ತಿತ್ತು. ಆ ಕಾರಣದಿಂದ ರಾತ್ರಿ ಹೊತ್ತು ಮನೆಯಿಂದ ಯಾರೂ ಹೊರಗೆ ಬರುತ್ತಿರಲಿಲ್ಲ. ಕೊನೆಗೆ ಚುಂಚಿಗೇರಿಯ ಜನರೆಲ್ಲ ಊರು ಬಿಟ್ಟು ಬಂದು ಕಂಚಿಗೇರಿಗೆ ಸೇರಿಕೊಂಡರು. ಆದರೆ ಇಲ್ಲಿ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಎಂದರೆ, ವೈದೇಹಿ ಸಾವಿನ ವಿಷಯ ಅವರ ತಂದೆ ತಾಯಿಗೆ ತಿಳಿಯಿತಾ ಅಥವಾ ಇಲ್ವಾ? ವೈದೇಹಿ ಪಟೇಲನಿಗೆ ಬುದ್ಧಿ ಕಲಿಸಿದ್ಲಾ ಅಥವಾ ಇಲ್ವಾ? ಮತ್ತು ಕೆರೆಯ ಸಂಶೋಧನೆಗೆ ಬಂದಿದ್ದ ಗೋಪಿ ವೈದೇಹಿನೇ ಸಾಯಿಸಿದ್ಲಾ? ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಪಾರ್ಟ್ 3 ಎಂದು ಕಮೆಂಟ್ ಮಾಡಿ.